ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಸೂಪರ್ ಸಖತ್ತಾಗಿದ್ದೀನಿ. ತುಂಬ ನಿನ್ನೆಯಿಂದ ಎಕ್ಸೈಟಿಂಗ್ ಆಗಿದ್ದೀನಿ. ಯಾಕೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಆ್ಯಂಡ್ ಇವತ್ತು ಬೆಳಗಿನ ಫುಲ್ ಮೂಡ್ ಅಪ್ಸೆಟ್ ಆಗೋಯ್ತು. 8 ಗಂಟೆಗೆ ಎದ್ದೆ, ಇವಾಗ 8:15. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಹಾಲು ಕಾಯಿಸ್ಕೊಟ್ಟೆ. ಹಾಲು ಕಾಯಿಸ್ಬಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ, ಆಯಿತಾ. ಮೊಬೈಲ್ದಿಂದ ಚಾರ್ಜಿಂದ ಎತ್ಕೊಬಂದು ಇವನಿಗೆ ಹಾಲು ಕೊಡೋಣ ಅಂತ ಮೇಲ್ಗಡೆ ಇಟ್ಬಿಟ್ಟು ಹೋದರೆ ಪುಣ್ಯಾತ್ಮ ಮೇಲ್ಗಡೆ ಹತ್ಬಿಟ್ಟು ಕುಡಿತಾ ಇದ್ದಾನೆ. ಫುಲ್ ಕಾಯಿಸಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತೀವಿ. ಫುಲ್ ಕಾಯಿಸಿದ್ರೆ ದಾರ ತನಕ ಕುಡಿಯಲ್ಲ. ಇದಕ್ಕೆ ತುಂಬ ಏಜ್ ಆಗಿದೆ ಗೈಸ್. ಇದಕ್ಕಿಲ್ಲ ಅಂದರೂ 4 ಇಯರ್ಸ್ ಆಗಿರ್ಬೋದು. ಇದಕ್ಕೆ ಹಳೇ ಬೆಕ್ಕು ಇದು. ಇನ್ನು ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ, ಬಟ್ ಇರೋ ತನಕ ನಮ್ಮ ದೊಡ್ಡಮ್ಮನ ಮನೆ ಸಖತ್ತಾಗಿರ್ತದೆ ಬಿಡಿ. ಮೂಡ್ ಅಪ್ಸೆಟ್ ಆಗಿದ್ದು ಏನಕ್ಕೆ ಅಂತ ಹೇಳಿಬಿಡ್ತೀನಿ. ಮೂಡ್ ಅಪ್ಸೆಟ್ ಆಗಿದ್ದು, ನಾನು ಈಗೊಂದು ವೀಕಲ್ಲಿ ಕುಕುಮ್ FM ಇನ್ಸ್ಟಾದಲ್ಲಿ ಬರುತ್ತಲ್ಲ ಸ್ಟೋರೀಸು, ಅದನ್ನು ನೋಡ್ತಾ ಇದ್ದೆ. ನಂಗೆ ಇಷ್ಟ ಆಗ್ತಿತ್ತು. ಬಟ್ ಅವರು ಏನು ಸಬ್ಸ್ಕ್ರಿಪ್ಷನ್ ತೊಗೋಬೇಕು 500 600 ಅಂದಿದ್ದೆವು. ನನಗೆ ಏನು ಮಾಡ್ತಾ ಇರಲಿಲ್ಲ. ಅವತ್ತೊಂದು ದಿನ ನಿದ್ದೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟೇಳಿ ನೋಡ್ತಾ ಇದ್ದೆ. ಓಕೆ, ಆವಾಗ ಫ್ರೀ ಟ್ರಯಲ್ಲು 7 ಡೇಸ್ ಅಂತ ಇತ್ತು. ಅಪ್ಲೋಡ್ ಮಾಡಿದೆ. ಫ್ರೀ ಅಲ್ವಾ, ನೋಡ್ಕೊಬಿಡೋಣ. ಯಾಕಂದರೆ ಅರ್ಧ ಕೊಡ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಫುಲ್ ಸ್ಟೋರಿ ಕೊಡಲ್ವಲ್ಲ ಅಂದ್ಬಿಟ್ಟು. ಅವತ್ತೇನೋ ಸ್ವಲ್ಪ ಏನೋ ಕನ್ನಡನೇ ಬರಲಿಲ್ಲ ಗೈಸ್, ಅದೇನೇನೋ ಬಂತು. ಹಾಗೂ ಟೈಮ್ ಪಾಸ್ಗೆ ಒಂದು ಸೀರಿಯಲ್ ಥರ ಏನೋ ಒಂದು ನೋಡ್ತಿದ್ನಲ್ಲ, ಅದನ್ನು ನೋಡಿದೆ, ಸುಮಾರು ನೋಡಿದೆ ಆಯಿತಾ. ಅದಾದಮೇಲೆ ನಾನು ನೋಡೋಕ್ಕೆ ಹೋಗಿಲ್ಲ. ಈಗ ನೋಡಿದ್ರೆ 1 ವೀಕ್ ಫ್ರೀ ಅಂತೆ, ಆಮೇಲಿಂದ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತೆ. ಆಟೋ ಪೇ ಆಗ್ಬಿಟ್ಟಿದೆ ನನ್ನ ಅಕೌಂಟಿಂದ. 499 ರೂಪಾಯಿ, 500 ರೂಪಾಯಿ ಅಂದ್ಕೊಳ್ಳಿ ಆಟೋ ಪೇ ಆಗೈತೆ. ಬೆಳಗ್ಗೆ 8 ಗಂಟೆಗೆ ಎದ್ದು ನಾನು ಫಸ್ಟ್ ನೋಡೋದು ವಾಟ್ಸಪ್ಪು ಮತ್ತು ನನ್ನದು YT ಸ್ಟುಡಿಯೋ ನೋಡ್ಬಿಟ್ಟು, ಇದೇ ಮೆಸೇಜ್ ಬಂದಿದೆಯಲ್ಲ, ನಾರ್ಮಲ್ ಮೆಸೇಜ್ ನೋಡಿದ್ರೆ ಅಕೌಂಟಲ್ಲಿ ದುಡ್ಡು ಕಟ್ಟಾಗೈತೆ ಅಮ್ಮ. ನನಗೆ ಫುಲ್ ಶಾಕು. ಯಪ್ಪ, 500 ರೂಪಾಯ ಎಲ್ಲೋಯ್ತಪ್ಪ. ಅವಳು ಯಾರೋ ಮಂಗಳ ಮುಖಿ ಬೇರೆ ಶಾಪ್ ಹಾಕ್ಬಿಟ್ಟಿದ್ರು. 10 ರೂಪಾಯಿ ಹೋಗೋ ಜಾಗಕ್ಕೆ 100 ರೂಪಾಯಿ ಹೋಗಲಿ ನಿನಗೆ ಅಂತ. 20 ರೂಪಾಯಿ ಕೊಡೋಕ್ಕೆ ಹೋದರೆ 20 ರೂಪಾಯಿ ಬೇಡವಂತವ್ರು. ನನ್ನ ಹತ್ರ ಚೇಂಜ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ತಂಗಿ ಸ್ಕ್ಯಾನ್ ಮಾಡ್ತೀನಿ, ಸ್ಕ್ಯಾನರ್ ಕೊಡಿ ಅಂದು. ಎಷ್ಟು ಮಾಡ್ತೀಯಾ ಅಂದೆ. ಅವಳು 20 ರೂಪಾಯಿ ಮಾಡ್ತೀನಿ ಬಿಡು ಅಂದಿದ್ದಕ್ಕೆ ಅವಳು 10 ರೂಪಾಯಿ 20 ರೂಪಾಯಿ ಇಸ್ಕೊಳಕ್ಕಾಗುತ್ತಾ ನಿಮ್ಮ ಹತ್ರ? ಹಂಗೆ ಹಿಂಗೆ ನಿಮಗೆ 10 ರೂಪಾಯಿ 20 ರೂಪಾಯಿ ಹೋಗೋ ಜಾಗಕ್ಕೆ 100 ರೂಪಾಯಿ ಹೋಗಲಿ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿಲ್ಲ. ನಾನು ನ್ಯಾಯವಾಗಿ ಹಾಕ್ತಾರೆ ಶಾಪಿವೆ, ಕರೆಕ್ಟಾಗಿ ತಟ್ಟಲ್ಲ ಈ ಕಲಿಯುಗದಲ್ಲಿ. ನಾವೇನೋ ತಪ್ಪು ಮಾಡ್ದಾನೆ ಇವಳು ಶಾಪ್ ಹಾಕೊಂಡೋದ್ರೆ ಏನಾಗಲ್ಲ ಬಿಡು ಅಂದ್ಕೊಂಡು ನಾವು ಬಂದು. ಅದು ಬೇರೆ ನೆನಪಾಗ್ಬಿಡ್ತಾ, ಅಯ್ಯೋ ಅವ ಅಕ್ಕ ಹಾಕಿ ಶಾಪ ಏನಾದರೂ ಆ್ಯಕ್ಟಿವ್ ಆಗಿಬಿಟ್ಟು ನಾನು 500 ರೂಪಾಯಿ ದುಡ್ಡು ಹೋಗ್ಬಿಡ್ತಾ ಅಂತ ಏನೇನೋ ಸರ್ಕಸ್ ಮಾಡಿದೆ ಗೈಸ್. ಗೂಗಲಲ್ಲೆಲ್ಲ ಕುಕುಮ್ FMದು ಹೆಲ್ಪ್ಲೈನ್ ನಂಬರ್ ತೊಗೊಂಡು ಮಾಡಿದೆ, ಅದೇನೋ ರಿಂಗೇ ಆಗಲಿಲ್ಲ. ಅಲ್ಲೂ ಏನೇನೋ ಹೋಗಿ ಬಂದು ಅದೇ ಆ್ಯಪಲ್ಲಿ ಹೋಗಿ ಬಂದು ನೋಡಿದೆ, ಗೊತ್ತಾಗಲಿಲ್ಲ. ಆಮೇಲಿಂದ ಅಲ್ಲಿ ಹೆಲ್ಪ್ ಚಾಟ್ ಅಂತ ಏನೋ ಒಂದು ಆಪ್ಷನ್ ಇತ್ತು, ಅಲ್ಲಿ ಚಾಟ್ ಮಾಡಿದೆ. ಪ್ಲೀಸ್ ರೀಪೇ ಮೈ ಮನಿ, ಐ ಆಮ್ ನಾಟ್ ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಟೆಡ್ ಅಂತ ಏನೋ ಬಟ್ಲರ್ ಇಂಗ್ಲೀಷಲ್ಲಿ ಮಾಡಿದೆ. ಬಟ್ ಅವರು 4-5 ಆಪ್ಷನ್ಸ್ ಕೊಡ್ತಾರೆ, ನಾವು ಯಾವ ವಿಚಾರಕ್ಕೆ ಚಾಟ್ ಮಾಡ್ತಾ ಇದ್ದೀವಿ ಕಸ್ಟಮರ್ ಸಪೋರ್ಟ್ ಜೊತೆಗೆ ಅಂತ. ಅಲ್ಲಿ ಒಂದು ಆಪ್ಷನ್ ಇತ್ತು. ಆ್ಯಂಡ್ ಅಲ್ಲಿ ಕ್ಲಿಕ್ ಮಾಡಿ ನಾನು ಎಕ್ಸ್ಟ್ರಾ ಒಂದು 4-5 ಹಾಕ್ತೆ, ಪ್ಲೀಸ್ ರೀಫಂಡ್ ಮೈ ಮನಿ ಅಂತ. ಸೊ ರೀಫಂಡ್ ಮಾಡಿದ್ರು. ನಾನು ಒಂದು ಸಲ ಕಟ್ ಮಾಡ್ಕೊಂಡ್ಮೇಲೆ ನಾವು ನೋಡಲಿ, ಅದು 3 ತಿಂಗಳೇನೋ ಸಬ್ಸ್ಕ್ರಿಪ್ಷನ್ನು 500 ರೂಪಾಯಿಗೆ. ನಾವು ನೋಡ್ದೇ ಹೋಲಿ ಮೋಸ್ಟ್ಲಿ ಕಟ್ ಮಾಡ್ಕೊಂಡ್ಮೇಲೆ ವಾಪಸ್ ಕೊಡಲ್ವೇನೋ ಅಂದ್ಕೊಂಡಿದ್ದೆ. ದೇವರೇ ಬೆಳಗ್ಗೆ ಅದು ಬೆಳಗ್ಗೆ 8 ಗಂಟೆಗೆ ಎದ್ದ ತಕ್ಷಣ 500 ರೂಪಾಯಿ ಹೋಯ್ತಲ್ಲಂತ ಎಷ್ಟು ಹೊಟ್ಟೆ ಹೊಡೆದೈತೆ ಅಂದರೆ, ಕೆಲಸನೇ ಮಾಡಿಲ್ಲ. ಎದ್ದಾಗಿಂದ ಒಂದು ಅರ್ಧ ಲೋಟ ಟೀ ಕೊಟ್ಬಿಟ್ಟು ಫೋನ್ ನೋಡ್ಕೊಂಡು ಕೂತಿದ್ದೀನಿ. ಸದ್ಯ ಯಪ್ಪ ರಾಯರ ಕಡೆಯಿಂದ ಅವರು ಕ್ರೆಡಿಟ್ ಮಾಡಿದ್ರು ನನಗೆ. ಯಾಕಂದರೆ ಇವತ್ತೇನೆ ಕಟ್ ಮಾಡಿಕೊಂಡು 9 ನಿಮಿಷ ಆದಮೇಲೆ ನಾನು ನೋಡಿರೋದು. ಅಂದರೆ ನಾನು ಹೇಳೋದಕ್ಕಿಂತ ಮುಂಚೆ ಕಟ್ ಮಾಡ್ಕೊಂಡವ್ರೆ. ನಾನು ಓಕೆ, ನಾನು ಅವ್ರ ರಿಕ್ವೆಸ್ಟ್ ಕಳಿಸಿದ್ದು, ಅವರು ನನ್ನ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಕ್ಕೂ ಏನೋ ಒಂದು ಕಾಲು ಗಂಟೆ ಆಗೈತೆ ಅಷ್ಟೇ. ಸದ್ಯ ಮೋಸ್ಟ್ಲಿ ಇವತ್ತೇ ಕಟ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೋ ಏನೋ ರೀಫಂಡ್ ಕಳಿಸಿದ್ರು. ಇಲ್ಲ ಅಂದರೆ 500 ರೂಪಾಯಿ 2 ನಾಮ ಅಂತ, ಸಾರಿ ಇದು 3 ನಾಮ ಹಾಕೊಂಡು ಹೋಗ್ಬೇಕಾಯ್ತು. ಕುಕುಮ್ FMದು ಇದು ಮಾಡಿದ್ದೆ, ಸ್ಟೋರಿ ಎಲ್ಲ ಕಣೆ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ. ಆಟೋ ಪೇ ಮಾಡ್ಕೊಂಬಿಟ್ಟವ್ರೆ ದುಡ್ಡು 499 ಮಾಡಿದ್ದೆ. ಅದು ಚೆನ್ನಾಗಿರುತ್ತೆ ಸೀರೀಸ್ ಅಂತ. ಬಟ್ ಅದು 1 ವಾರ ಫ್ರೀ ಟ್ರಯಲ್ ಅಂತೆ, 1 ವೀಕು. ನಾನು ಮುಂದೂರಲ್ಲಿದ್ದಾಗ ಮಾಡಿದ್ದೆ. ಒಂದಿನ ನೋಡಿದಾಗ ಕನ್ನಡನೂ ಬರಲಿಲ್ಲ, ಅದೇ ತೆಲುಗುತ್ತು. ಅದಾದಮೇಲೆ ಇವತ್ತು ಕಟ್ ಮಾಡ್ಕೊಂಡವ್ರೆ. ನಾನು ಅದಕ್ಕೆ ಫೋನ್ ನೋಡ್ತಾ ಕೂತಿದ್ದೆ ಎದ್ದಾಗಿಂದವ. ಇವಾಗ ಅದು ಅಲ್ಲಿ ಚಾಟರ್ಸ್ ಅಂತ ಇರ್ತದೆ, ಹೆಲ್ಪ್ ಅಂತ ಏನೋ ಇರ್ತದೆ, ಅಲ್ಲೋಗಿ ಚಾಟ್ ಮಾಡಿದೆ. ಕ್ರೆಡಿಟ್ ಮಾಡಿದ್ರು, ಹೋಗಿದ್ದು ಜೀವ ವಾಪಸ್ ಬಂದಂಗಾಯ್ತು. ನಾನು ಬೆಳಗ್ಗೆ ಹೇಳ್ತೀನಿ ಉಂಡಂಗಲ್ಲ ತಿನ್ನಲ್ಲ. ನನ್ನ ಮಗಳಿಗೂ ನಾನೇನು ತೊಗೊಳ್ಳಿಲ್ಲ. ಅದೇ ಚಿಕ್ಕಪೇಟೆಗೆ ಹೋದಾಗ 500 ರೂಪಾಯಿ ಯಪ್ಪ ದೇವ್ರಿ ಅಂತ. ಆ್ಯಂಡ್ ಖುಷಿಯಾಗಿದ್ದ ವಿಚಾರ ಏನಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಲ್ಲ ಇವಾಗ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ವಿಡಿಯೋದಲ್ಲಿ, ನೀವೇ ನೋಡ್ಕೊಬನ್ನಿ ನಾನು ಏನು ಖುಷಿಯಾದೆ ಅಂತ. ಅದು 2ನೇ ವಿಚಾರ.
ಮೊದಲನೇ ವಿಚಾರ, ನೆನ್ನೆ ಚಿಕ್ಕಪೇಟೆಗೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಆ ಲೆವೆಲ್ಗೆ ನಮ್ಮನ್ನ ಟ್ರೀಟ್ ಮಾಡಿ ತಪ್ಕೊಂಡು ಏನೋ ನೋಡಿಕೊಂಡು ಬೇಡ ಬೇಡ ಅಂದರು. 4 ಸೀರೆ ಕೊಟ್ಟು ಕುಚ್ಚು ನಾನೇ ಹಾಕ್ಕೊಡ್ತೀನಿ ಚಾಂದ್ ಮದುವೆಗೆ ಅಂತ ಹೇಳಿ ತುಂಬ ಏನೋ ನಾವು ಅವರು ತುಂಬ ಫ್ಯಾಮಿಲಿ ಏನೋ ಸುಮಾರು ವರ್ಷಗಳ ಆದ್ಮೇಲೆ ಸಿಕ್ಕಿದ್ದೀವಿ ಅನ್ನೋ ಆ ಥರ ಟ್ರೀಟ್ ಮಾಡಿದ್ರು. ಮತ್ತು ತುಂಬ ಪ್ರೀತಿ ತೋರಿಸಿದ್ರು. ನಮ್ಮ ದೊಡ್ಡಮ್ಮ ನನಗೂ 3 ಜನಕ್ಕೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಎಕ್ಸೈಟ್ ಆದ್ಮೇಲೆ ಮತ್ತು ಶಾಕು ಅದೇ. ಅದೊಂದು ಮೊದಲನೇ ವಿಚಾರ, ತುಂಬ ನಾನು ಖುಷಿಯಾಗಿದ್ದ ಕಾರಣ. ಆ್ಯಂಡ್ ನಾನು ಬಂದಿದ್ದ ಕೆಲಸ ಕೂಡ ಮುಗೀತು. ನಾನು ಏನಕ್ಕೆ ರೀಸನ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಆ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಎರಡನೇ ರೀಸನ್ನು ಏನಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳಿದರೆ, ನನ್ನ ಬಾಯಲ್ಲಿ ಹೇಳಿದರೆ ಸರಿ ಬರೋಲ್ಲ. ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೀವೇ ನೋಡ್ಕೊಂಡು ಬನ್ನಿ. ಅಷ್ಟೇ ಬನ್ನಿ ಬನ್ನಿ, ವಿಡಿಯೋ ತಗೋಬೇಡಿ. ನಿಮ್ಮ ಮನೆ ಹೆಂಗೆ ಗೊತ್ತಾಯ್ತು ಅಂತ ಬನ್ನಿ ಬನ್ನಿ ಬನ್ನಿ. ಕಲರ್ ಇಷ್ಟ ಆಗುತ್ತಿಲ್ಲೋ ಹಂಗೂ ಎಕ್ಸ್ಚೇಂಜ್ ನಂಗೆ ಏನಕ್ಕೆ ತರಕೋದ್ರಿ? ಇವ್ರು ತಗೊಳ್ರಿ ಇನ್ನ ಹುಡುಗರ್ನ. ನಿಮ್ದು ಗೊಂಬೆ ಹಾಕ್ತೀನಿ ಬಿಡಿ. ಫೇಸ್ ಬೇಡ ಅಂದರೆ ಫೇಸ್ ಬೇಕು. ಅಕ್ಕ ಸೀರೆ ಬೇಡಿ ಪ್ಲೀಸ್. ಅಕ್ಕ ಗೈಸ್, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ, ನಮ್ಮ ಏರಿಯಾದಲ್ಲೇ ಇರೋದು. ನಮ್ಮ ಮನೆಗೆ ಹುಡುಕೊಂಡ್ಬಂದಿದ್ದಾರೆ ಅಕ್ಕ. ಇದು ಬೇಡ ಅಂದ್ರೆ ಸೇಮ್ ಆರೆಂಜ್ ವಿತ್ ಅದು ಇದೆ, ಪರ್ಪಲ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ನನಗೆ ಏನಕ್ಕೆ ತಂದ್ರಕ್ಕ? ನನಗೆಲ್ಲ ನನ್ಗೆ ಯಾವ ಮಕ್ಕ ಎಲ್ಲ ಅಕ್ಕ. ನಾನು ನಿಜ ಏನು ಗೊತ್ತಾ, ಸೀರೆ ಕಡಿಮೆ ಉಡೋದು. ನಾನು ಫಂಕ್ಷನ್ಸ್ಗೆ ಹೋಗಲ್ಲ. ನನ್ನ ಹಸ್ಬೆಂಡು ಇಟ್ಕೊತೀನಿ. ಬಟ್ ನಿಮಗೆ ಸುಮ್ಮನೆ ನಮ್ಮಿಂದ ಎಲ್ಲ ಕಡೆನೂ ಕರೀತಾರಕ್ಕ. ದೀಪ ಹಚ್ಚೋದು ದೀಪಾವಳಿಗೆ. ಅಕ್ಕ ಇವೆಲ್ಲ ಏನಕ್ಕೆ ತರಕ್ ಹೋದ್ರಿ? ಅದು ಯಾರಿಗೆ? ಅದು ನೀವೆಲ್ಲ ನಿಮ್ಮ ಮಗಳಿಗೆ. ಏ ಇಲ್ಲ ಕಣವ, ಬೇಡ ಬೇಡ ಕಣವ, ನೀನೇ ಇಟ್ಕೊಂಡು ಅಳ್ತವೆ. 2 ಚೀಲ ಆಟ ಸಾಮಾನವೆ. ಇಲ್ಲ ಎಲ್ಲ ಬರೆಯೋದು ಯೂಸ್ ಆಗದೆ ಸ್ಕೂಲ್ ಐಟಮ್ಸ್ ಎಲ್ಲ. ಅಯ್ಯೋ ಇಷ್ಟೊಂದೆಲ್ಲ ಏನಕ್ಕೆ ತರಕ್ ಹೋದ್ರಿ? ನೀವು ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋದ್ರೆ ಸಾಕು ನಮ್ಮನ್ನ. ಇಲ್ಲಿ ನಾವೇನು ಪದೇ ಯಾವಾಗಿಂದನೋ ಬರ್ಬೇಕಂತ ಅನ್ಕೊಂತ ಇದ್ವಿ. ತಿನ್ನವ ಬಾಳೆಹಣ್ಣ ತಿನ್ನ ಬೇಡವಾ? ಯಾಕೆ ಬಿಸ್ಕೆಟ್ ತಿಂತ್ಯಾ? ತಗೋರು ಬಿಸ್ಕೆಟ್ ತಗೋ. ಹಾಲು ಬಿಸ್ಕೆಟ್ನ ತರೋ. ಥ್ಯಾಂಕ್ ಯು. ನಿನ್ನ ಹೆಸರು ಹೇಳ್ಬಿಡು ನನ್ನ ವೀಡಿಯೋಗೆ. ಆದ್ಯ. ನಿನ್ನ ಹೆಸರು ಪುಟ್ಟ? ವಿರಾಜ್. ನೀವು ವ್ಲಾಗ್ಸ್ ನೋಡ್ತೀರಲ್ವಾ? ಇವ್ರು ವ್ಲಾಗ್ಸ್ ನೋಡ್ತಾರಂತೆ ಗೈಸ್. ಸೀರೆ ಇದೆಲ್ಲ ಮನೆಗೆ ಎತ್ಕೊಬಂದವ್ರೆ. ನಮ್ಮ ಏರಿಯಾದಲ್ಲೇ ಇರೋದು. ಅಕ್ಕಂಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವ್ರ ಮುಖ ಹೈಡ್ ಮಾಡಿ ಮಕ್ಕಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ನಮಗೂ ಒಂದು ಸ್ವಲ್ಪ ಹಂಗಾಗಿ ಸೆಂಟಿಮೆಂಟ್ ಜಾಸ್ತಿ. ಕೃತುನ್ ತುಂಬ ಜನ ಇಷ್ಟಪಡ್ತಾರೆ ಅಕ್ಕ. ಕೃತುಗೋಸ್ಕರನೇ ವ್ಲಾಗ್ಸ್ ನೋಡ್ತಾರೆ. ಅವಳಿಗೆ ಹೆಂಗೆ ಗೊತ್ತಾ, ಚಿಕ್ಕವಳು ವಿಡಿಯೋದಲ್ಲಿ ಮಾತಾಡಮ್ಮ ಅಂದರೆ ತಿಕ್ಕ ತಿರ್ಗಿಸ್ಕೊಂಡು ಹೋಗೋದು, ಮುಖ ಆ ಕಡೆ ತಿರ್ಗಿಸ್ಕೊಳ್ಳೋದು, ಆ ಥರ ಮಾಡ್ತಾಳೆ. ಬಟ್ ಇಷ್ಟೊಂದೆಲ್ಲ ಬೇಡವಾಗಿತ್ತು ಅಕ್ಕ. ಸುಮ್ಮನೆ ಪಾಪ ನಿಮಗೆ. ಅಯ್ಯೋ ಅವಳಿಗೆ ಹೆಂಗೆ ಕುಣಿತಾಳೆ ಹೇಳಿದ್ರೆ. ಅಯ್ಯೋ ಕರೀತಾರೆ ಅಕ್ಕ. ಬನಶಂಕರಿ ಗಂಟ್ಲು ಈಗ ಹೋಗಕ್ಕೆ ಟೈಮ್ ಇಲ್ಲ. ಒಂದ್ಸತಿ ಹಚ್ಕೊಂಡ್ಬಿಟ್ರೆ ಏನೋ ಒಂಥರ ಅಂದ್ರೆ ಬೇಗ 4 ವರ್ಷಕ್ಕೆ ತೀರೋದ್ರು. ಆ ಮಗು ಬೇರೆ ಐತಾ, ಅವ್ ಜನ ಉಟ್ಕೊಂತಾರೆ. ಏನು ಹಿಂಗೆ ಅನ್ನೋದು. ನೀವ್ಯಾರು ನಾವ್ಯಾರು ಅನ್ನಂಗಿರ್ತೀವಿ. ಏನೋ ಡೈಲಿ ನೋಡಿ ನೋಡಿ ಏನೋ ಒಂಥರಾನೇ. ಬಿಸ್ಕೆಟ್ ಏನು ಅಡಿಗೆ ಮಾಡಿರೋ ನಾವೀಗ ಅವ್ರು ನೋಡ್ಕೊಂಡು ಹೋದ್ರೆ ಆಯ್ತಂತ. ಕಾನ್ವೆಂಟ್ಗೆ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ದುಡ್ಡೆಲ್ಲ ಕಟ್ಟಿರ್ತೀವಲ್ಲ. ಕವರ್ ಕೊಡುವ ಹಂಗೆ ಕೊಡ್ತೀನಿ ಬಿಡು. ಅದು ಮುಟ್ಬೇಕಾ? ಓ ನಾವು ಸೀರೆ ಇಸ್ಕೊಂಡಿದ್ದೀವಿ. ಇಸ್ಕೊಳ್ಳಿ ಅಕ್ಕ, ಇಸ್ಕೊಳ್ಳಿ ಅಕ್ಕ, ಇಟ್ಕೊಳ್ಳಿ. ಕವರ್ಗೆ ಹಾಕ್ಕೊಡು. ಇಟ್ಕೊಳ್ಳಿ ಇಸ್ಕೊಳ್ಳಿ. ಅಕ್ಕ ಇಸ್ಕೊಳ್ಳಿ ಅಕ್ಕ, ಅಕ್ಕ ಇಸ್ಕೊಳ್ಳಿ. ಓ ಹಂಗಾರೆ ಸೀರೆನೂ ವಾಪಸ್ ಕೊಡಿ. ನಾವು ಪ್ರೀತಿಯಿಂದನೇ ಕೊಡ್ತಾ ಇರೋದು. ಇಸ್ಕೊಳ್ಳಿ. ಇಸ್ಕೊಳ್ಳಿ. ಬ್ಲೌಸ್ ಪೀಸ್ ಇಸ್ಕೊಳ್ಳೋಕೇನು ಕವರ್ಗೆ ಹಾಕ್ಕೊಡೋದಮ್ಮ. ಬ್ಲ್ಯಾಕ್ ಕವರ್ಗೆ ಹಾಕ್ತಾಡಮ್ಮ. ಹ್ಯಾಂಡ್ಲ್ ಕವರ್ ಇದ್ರು ಕೊಡು. ಮನೇಲಿ ಇದ್ದು ಸಡನ್ ಆಗಿ ಹೊರಗಡೆ ಹೋಗಿ ಓಡಾಡ್ಕೊ ಬಂದ್ಬಿಟ್ರೆ ಒಂಥರ. ಅಮ್ದ ಅವಳು 5 ಬೆಳಗ್ಗೆ ಹೋದ್ರೆ ಈವ್ನಿಂಗು ಬರೋದು. ಇಲ್ಲಿ ಬೆಂಗಳೂರಲ್ಲೆಲ್ಲ ಬೇಗ ಬಿಟ್ಬಿಡ್ತಾರೆ. ಅವಳಿಗೇನೋ ಸಂಜೆ ತನಕ ಕೂರಿಸ್ಕೊಂಡಿರ್ತಾರೆ. ನನ್ನ ಹೋಗಲ್ಲ ಅಂತ. ಚಿಕ್ಕೋಳಲ್ವಾ ಇನ್ನ. ಬರ್ತೀಯಾ? ಹಾಯ್ ಹೇಳು ನನ್ನ ವ್ಲಾಗ್ಸಲ್ಲಿ. ಹಾಯ್ ಹಾಯ್ ಹಾಯ್. ಕೃತಂಗ್ ಹೇಳು. ಕೃತಂಗ್ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ನಾನು. ಈಗ ತೋರಿಸಲ್ಲ, ಅಳ್ತಾಳೆ.
ನಾಚ್ಕೋತಾನೆ. ನೀನು ಹಾಯ್ ಹೇಳು. ಹ್ಞೂ ಬರ್ತಾ ಇರಿ. ತಿಂಗಳು ಕಳೆದ್ಮೇಲೆ ಸಿಕ್ಕಿದ ನಮ್ಮನೆ ನೀನ್ ನೋಡ್ತಾವ್ರಿ. ಇಲ್ಲೇ ಅದೇ ಫುಲ್ ಸಿಟಿಗೆ ಹೋಗಲ್ಲ, ಹೋದ್ರೆ ಇಲ್ಲೇ ಅಕ್ಕಪಕ್ಕ ಎಲ್ಲ ರೆಂಟ್ ಜಾಸ್ತಿ ಇರುತ್ತಲ್ಲ, ಹೋದ್ರೆ ಇಲ್ಲಿ ಅಕ್ಕಪಕ್ಕ ಬರ್ತಾರೆ ಅಷ್ಟೇ. ಕ್ಯೂಟ್ ಆಗಳೆ. ಚೆನ್ನಾಯ್ತಾಳೆ, ಲಕ್ಷಣವಾಗಿ ಆಯ್ತಾಳೆ. ಚೆನ್ನಾಗಿರೋದು. ಕೂದಲು ಉದ್ದ ಬೆಳೆಸು, ಸಖತ್ತ ಕಾಣ್ತೀಯ. ಬಾಯ್. ಸ್ವಾಗತ ಬಂದ್ರಲ್ಲ, ಬಂದ್ರು ನೋಡಿ ನನ್ನ ತಂಗಿ ಮದುವೆ ಆಗೋ ಹುಡುಗ ಅಲ್ಲಿ ಕೆಳಗಡೆ ಬಂದ್ರು. ಸರಿ ಕಣಪ್ಪ, ಬಾಯ್ ಬಾಯ್ ಬಾಯ್. ಖುಷಿ ಆಯ್ತು ಬಂದಿದ್ದು. ಸರಿನಕ್ಕ. ಹಾಂ ನೋಡ್ಬೇಕು ಅಕ್ಕ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಇದ್ರೆ ಮನೆಯಲ್ಲೇ ಇರ್ತೀನಿ. ಹಾಂ ಹಾಂ ಸರಿನಕ್ಕ. ಹಾಂ ಬರ್ತೀನಿ ಅಕ್ಕ. ಆಯ್ತು. ಇಲ್ಲ ನಾಳೆ ಕಂಪ್ಲೀಟ್ ವಿಡಿಯೋದೊಳಗೆ ತೋರಿಸೋಂತ ಆಯ್ತು ಅಕ್ಕ, ಬಾಯ್. ಹಾಂ ಬರ್ರಿ ಆಂಟಿ ನೀವು ನಾಳೆ ಹಾಂ ಏನು ಒಂದು ಈರುಳ್ಳಿನೂ ಹಚ್ಚಿಸ್ಕೊಂಡು ಅವ ಅಕ್ಕ ಅಷ್ಟಲ್ಲಿ ಬಂದರು. ನಾನು ಮಾಡ್ಕೊಳಕಾಯ್ತದೆ ಬಾ ಬೇಜಾನ್ ಕಾಳುಗಳು ತಿನ್ನವ ಗ್ರೇವಿ ಚೆನ್ನಾಗೈತಾ? ಚೆನ್ನಾಗದೆ ಅಂದ್ಬೇಡ ಅವಳ ಎದುರಿಗೆ. ಚೆನ್ನಾಗಿಲ್ಲ. ಜಾಸ್ತಿ ಹೋಗ್ಲಿಕ್ಕೋತಾವಳೆ. ಅದೇ ಮಂಗಳವಾರ ಕಾಲ್ ಮಾಡಿ ನೋಡಿಕೊಂಡು ಹೆಂಗಾಗುತ್ತೆ. ಹುಷಾರು, ಬರ್ತೀರಾ? ಹಂಗೆ ಡ್ಯೂಟಿಗೆ ಹೊರಟ್ಲು. ಇವತ್ತು ವಾರ ನಮ್ಮ ದೊಡ್ಡಮ್ಮನ ಮನೆ ಸೋಮವಾರ ಮಾಡಬೇಕು. ಆ್ಯಂಡ್ ರಾತ್ರಿ ಬಿರಿಯಾನಿ ತಿಂದಿದ್ವಲ್ಲ, ಎಲ್ಲ ಖಾಲಿ, ಸ್ವಲ್ಪ ಚಿಕನ್ ಗ್ರೇವಿ ಇದೆ. ನಾನೊಬ್ಬಳೆ ತಿನ್ನಬೇಕು, ಇವತ್ತು ಯಾರೂ ತಿನ್ನಲ್ಲ ಸೋಮವಾರ. ಮನೆಯ ದೊಡ್ಡಮ್ಮವರು. ನನ್ನ ತಂಗಿ ಜೀನಿ ಕುಡಿತಾ ಇದ್ದಾಳೆ, ನಾನೊಂದು ಲೋಟ ಬಿಸ್ನೀರು ಕುಡಿತಾ ಇದ್ದೀನಿ. ಅದು 100 ಗ್ರಾಮ್ 200 ಗ್ರಾಮ್ ಕಡಿಮೆ ಆಗ್ಬೋದು ಅಷ್ಟೇ ಬಿಸ್ನೀರು. ಯಾಕೆ? ಪೂರ್ತಿ ಕುಡಿಯಲ್ವಲ್ಲ. ಕುಡಿತೀನಿ ಕಣೆ ಒಂದೊಂದು ಲೋಟನ. ನಿಂಬೆ ಹಣ್ಣು ಥರನ. ದೊಡ್ಡಮ್ಮ ಕಾಫಿ ಅಲ್ಲಿ ಅಡುಗೆ ಮನೆಯಲ್ಲೇ ಇಟ್ಟೆ ನೋಡು, ಮುಚ್ಚಿಟ್ಟೆ ನೀನು ಬಾತ್ರೂಮ್ಗೆ ಹೋಗಿರೋದಕ್ಕೆ. 2:20 ಆಯಿತು. ಮನೆ ಒರೆಸಿದ್ದೆಲ್ಲ ಆಯಿತು. ಬಟ್ ನಮ್ಮ ದೊಡ್ಡಮ್ಮ ಅದೇ ಗೊತ್ತಲ್ಲ, ಸ್ವಲ್ಪ ಏಜ್ ರಿಲೇಟೆಡ್ ಇರುತ್ತಲ್ಲ, ಸಂಜೆ ವಾರ ಮಾಡ್ತೀನಿ ಅಂತು. ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಲ್ಲ, ಸಂಜೆ ವಾರ. ನಾನೇ ಸೋಮವಾರ ಮಾಡಲ್ಲ. ಹಾಗಾಗಿ ಬೆಳಗ್ಗೆ ಹೆಂಗೋ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕೆಲಸ ಆಯಿತು ಗೈಸ್. ಏನಾಯಿತು ಗೊತ್ತಾ? ಸೊ ನೀರು ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಚಿಕನ್ ಗ್ರೇವಿನ ಬೇಯಿಸಿಟ್ಟಿದ್ದೋ, ಬೆಕ್ಕು ಬಂದು ಅದರೊಳಗೆ ಬಾಯಿ ಹಾಕ್ಬಿಟ್ಟು ತಿಂದ್ಬಿಡ್ತು. ಇನ್ನೂ 4 ಪೀಸ್ ಇದ್ದು. ಬಟ್ ಬೆಕ್ಕು ಬಾಯಿ ಹಾಕಿರೋದನ್ನು ಏನು ತಿನ್ನೋದು ಅಂತ ಹೇಳಿ ತಿನ್ನಲಿಲ್ಲ. ಅದಕ್ಕೇ ಬೆಕ್ಕಿಗೆ ಹಾಕ್ಬಿಟ್ಟು ನಾನು ಚಿಕನ್ ತಿನ್ನಲಿಲ್ಲ ಗೈಸ್. ಅದೇ ನನಗೆ ಬೇಜಾರಾಯ್ತೈತೆ ಫ್ರೆಂಡ್ಸ್. ಮಗು ಥರದ ಮ್ಯಾಗಿ ತಿಂತೈತೆ. ಟೈಮ್ ಆಗಿತ್ತಲ್ಲ ಸಾಂಬಾರು, ಈಗ ಸಂಜೆ ಮಾಡ್ಕೋಬೇಕು ಏನಾದರೂ ತರಕಾರಿ ಸಾಂಬಾರ. ಅನ್ಯಾಯವಾಗಿ ಇವ್ರ ಮನೆ ಬೇಕು ನನಗೆ, ನನ್ನ ಪಾಲಿಗೆ ಸೇರಬೇಕಾದ ಚಿಕನ್ ಎಲ್ಲ ಮುಡಿಸ್ಕೊಂಡು ಬಾಯಿ ಹಾಕ್ಬಿಡ್ತು. ಅದಕ್ಕೆ ಹಾಕ್ಬಿಟ್ಟಿದ್ದೀವಿ. ಹೊಟ್ಟು ಇರ್ತದೆ. ಈಗ ಚಿಕನ್ ಗ್ರೇವಿ, ಚಿಕನ್ ಪೀಸ್ ಇದ್ದಿದ್ರೆ ವೈಟ್ ರೈಸ್ ಮಾಡ್ಕೊಂಡು ತಿನ್ನಿ. ಈಗ ಮ್ಯಾಗಿ ತಿಂದು ಸ್ನಾನ ಮಾಡ್ಕೋಬೇಕು. ಯಾರೊಬ್ಬರು ಗೆಸ್ಟ್ ಬರ್ತಾರೆ ಮನೆಗೆ, ನೋಡೋಣ. ಅವ್ರು ಬಂದಾಗ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಬಂದು 3:55 ಆಯಿತು. ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದೆ. ಕೂದಲು ಆರಲಿ ಅಂತ ಹೇಳಿ ಲೂಸ್ ಹೇರ್ ಬಿಟ್ಟಿದ್ದೀನಿ. ನಿಜವಾಗ್ಲೂ ಶಾಂಪು ಬುಕ್ ಮಾಡಿದ್ನಲ್ಲ, ಹೇರ್ ಫಾಲ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇದು 2ನೇ ಸಲ ಯೂಸ್ ಮಾಡ್ತಾ ಇರೋದು. ಸೊ ಇನ್ನೂ ಒಂದು 4-5 ಸಲ ಯೂಸ್ ಮಾಡಿದ್ಮೇಲೆ ಏನು ರಿಸಲ್ಟ್, ಇವಾಗಂತೂ ನನಗೆ ರಿಸಲ್ಟ್ ಕಾಣ್ತಾ ಇದೆ. ಬಟ್ ಇನ್ನೂ ಒಂದು 4 to 5 ಡೇಸ್ ಅಂತೀನಿ, 5 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ಸೊ ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಆ್ಯಂಡ್ ನೆನ್ನೆ ನೀವು ಕ್ಲಿಪ್ಪಿಂಗ್ಸ್ ನೋಡ್ಕೊಬಂದ್ರಿ. ನಿನ್ನೆ ಅವ್ರು ಬಂದಿದ್ದು 6:30. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು 10 ಸಲ ಕಾಲ್ ಮಾಡಿದ್ದಾರೆ. ನಾವು ಚಿಕ್ಕಪೇಟೆಯಿಂದ ಬಂದಿದ್ದೆ 5:30. ನಾನು ಫ್ರೆಶಪ್ ಆದೆ, ದೊಡ್ಡಮ್ಮ ಫ್ರೆಶಪ್ ಆಗಿ, ಚಾಂದು ಫ್ರೆಶಪ್ ಆಗಿ ಕೂತಿದ್ದು. ದೊಡ್ಡಮ್ಮಗೆ ಕಾಫಿ ಇಟ್ಕೊಟ್ಟು ನಾವು ನನ್ನ ಬಾಳೆಹಣ್ಣು ತಿಂದು ಕೂತಿದ್ದು. ಯಾರಿದು, ನನಗೆ ಯಾರಾದರೂ ಮೆಸೇಜ್ ಮಾಡ್ತಾರೆ. ಇವ್ರು ಮೆಸೇಜ್ ಮಾಡಿಲ್ಲ, ಡೈರೆಕ್ಟ್ ಕಾಲ್ ಮಾಡಿದ್ದಾರೆ. ಆ್ಯಂಡ್ ಲೇಡೀಸ್ ಅಕೌಂಟು ಅಂದ್ಬಿಟ್ಟು ನಾನು ರಿಟರ್ನ್ ಕಾಲ್ ಮಾಡಿದಾಗ ನಿಮ್ಮ ಮನೆಗೆ ಬರ್ತಾಯಿದ್ದೀವಿ ಇರಿ ಅಂದರು. ಇವಾಗ ಯಾರಿದು ಅಂದ್ಕೊಂಡು, ನೀವು ಯಾರೋ ಬೇರೆಯವ್ರು ಅಂದ್ಕೊಂಡು ನಂಗೆ ಕಾಲ್ ಮಾಡಿದ್ದೀರ, ಅದು ಇನ್ಸ್ಟಾಗ್ರಾಮಲ್ಲಿ. ಯಾರು ನೀವು ಅಂದೆ. ನೀವು ನನ್ನ ಹೆಸರು ಗೊತ್ತಾ ನಿಮಗೆ, ನಾನು ಯಾರು ಹೇಳಿ ಅಂದೆ. ಸುಷ್ಮಾ ಅಲ್ವಾ? ಹೌದಲ್ಲ, ಕರೆಕ್ಟಾಗಿ ಹೇಳ್ತಾರಲ್ಲ ಅಂದ್ಬಿಟ್ಟು, ನಾನು ಯಾವ ಊರಲ್ಲಿದ್ದೀನಿ ಅಂದ್ಕೊಂಡಿದ್ದೀರಾ, ಯಾಕೆ ಹಿಂಗೆ ಮನೆಗೆ ಬರ್ತೀನಿ ಅಂತಿದ್ದೀರಾ ಅಂದರೆ, ನೀವು ಬೆಂಗಳೂರಲ್ಲಿ ನಿಮ್ಮ ದೊಡ್ಡಮ್ಮನ ಮನೇಲಲ್ವ ಇರೋದು ಅಂದ್ಬಿಟ್ರು.
ಹೌದಲ್ವಾ, ನಿಮ್ಗೆ ಹೆಂಗೆ ಅಡ್ರೆಸ್ ಗೊತ್ತು, ನಿಮ್ಗೆ ಯಾರು ಅಡ್ರೆಸ್ ಕೊಟ್ಟರು ಅಂದೆ. ಅದಕ್ಕೆ ಇಲ್ಲ ನಾವು ಬರ್ತಿದ್ದೀವಿ ತಾಳೇನು ಕಟ್ ಮಾಡೋರು. ನಮ್ಮ ದೊಡ್ಡಮ್ಮಂಗೆ ಹೇಳಿದೆ, ನಮ್ಮ ದೊಡ್ಡಮ್ಮ ಯಾರೋ ನಮ್ಮ ದಾಸರಳ್ಳಿ ಫ್ರೆಂಡ್ಸ್ ಇರಬೇಕೇನೋ, ಬರಲಿ ಬಿಡು ಅಂತು. ನಮ್ಮ ದೊಡ್ಡಮ್ಮ ದಾಸರಳ್ಳಿ ಫ್ರೆಂಡ್ಸ್ ಇದ್ದಾರೆ, ಅವ್ರು ಯಾರೋ ಅಂತ ನಮ್ಮ ದೊಡ್ಡಮ್ಮ ಅನ್ಕೋತು. ನಾನು ಇರಬಹುದೇನೋ ದಾಸರಳ್ಳಿ ಫ್ರೆಂಡ್ಸ ಯಾರೋ ಇರಬಹುದೇನೋ ಅಂತ ನಾನು ಹಂಗೆ ಅಂದ್ಕೊಂಡೆ. ಸೊ ಅದಾಯ್ತಿದ್ದಂಗೆ ಸೊ ಚಿಕನ್ ತಂದಿದ್ದು, ಇನ್ನೇನು ಚಾಪ್ಸು ಮತ್ತು ಬಿರಿಯಾನಿಗೆ ರೆಡಿ ಮಾಡ್ಕೊಬೇಕಿತ್ತು. ಅಷ್ಟರಲ್ಲಿ ಅವ್ರು ಬಂದರು. ಆಗ ನನ್ನ ತಂಗಿ ಅಡುಗೆಗೆ ನಿಂತ್ಕೊಂಡ್ಳು. ನಾನು ಮಾಡ್ಕೊಳ್ಳೋಣ ಬಾ ಅಂದರೆ ಅಕ್ಕ ನೀನು ಮಾತಾಡು ಅಂತ ಹೇಳಿದ್ಲು. ಸೊ ಎಲ್ಲ ಅವಳೇ ಮಾಡಿದ್ಲು. ಬಂದರು, ಒಂದು 10 ನಿಮಿಷ ಕೂತ್ಕೊಂಡು ನನ್ನೆಲ್ಲ ಮಾತಾಡ್ಸಿದ್ರು. ಅವ್ರ ಮಕ್ಕಳು ಕೂಡ ನೋಡಿದ್ರಲ್ಲ ವೀಡಿಯೋ, ಮಕ್ಕಳು ಕೂಡ ನನ್ನ ಕೃತು ನೋಡ್ತಾರಂತೆ. ಕೃತು ಅಂದರೆ ತುಂಬ ಇಷ್ಟ ಅಂತೆ. ಆ್ಯಂಡ್ ಅವ್ರದ್ದು ಸ್ವಲ್ಪ ಕನೆಕ್ಟ್ ಆಗುತ್ತೆ, ನಾವೆಲ್ರಿಗೂ ಕೆಲವೊಂದು ನಮ್ಮ ಸ್ಟೋರೀಸು ಕೆಲವೊಬ್ಬರು ಲೈಫ್ಗೂ ಕೂಡ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಅಷ್ಟೇ ನಮ್ಮನ್ನ ಅವ್ರು ಅಷ್ಟು ಇಷ್ಟಪಡೋಕ್ಕೆ ಸಾಧ್ಯ. ಸೊ ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ ಎಲ್ಲ ಮಾತಾಡ್ಸಿದ್ರು, ವಿಚಾರಿಸ್ಕೊಂಡ್ರು. ಆ್ಯಂಡ್ ಹೀಗೆ ಏನೇನೋ ಇರುತ್ತಲ್ಲ, ನಾನು ಮಾತಾಡಿದೆ, ಅವರು ಮಾತಾಡಿದ್ರು, ದೊಡ್ಡಮ್ಮ ಎಲ್ಲ ಮಾತಾಡ್ಕೊಂಡು ಕೂತಿದ್ದು. ಆ್ಯಂಡ್ ಸಡನ್ನಾಗಿ ನಿಮಗೆ ಸೀರೆ ತಂದಿದ್ದೀನಿ ತಗೊಳ್ಳಿ ಅಂದ್ಬಿಟ್ಟು ನನಗೆ ಲಿಟರ್ಲಿ ಶಾಕ್ ಆಗೋಯಿತು. ಚಿಕ್ಕಪೇಟೆಗೆ ಹೋದೆ, ಅಲ್ಲಿ ಸಬ್ಸ್ಕ್ರೈಬು ಶ್ವೇತಾಕ್ಕ 4 ಸೀರೆ ಕೊಟ್ಟು ಅಷ್ಟು ಪ್ರೀತಿಯಿಂದ ಕಳಿಸಿದ್ರು. ಅಲ್ಲಿಂದ ಬಂದು ಚಿಕ್ಕಪೇಟೆಯಿಂದ ಬಂದು ಮನೆಗೆ 1 ಅವರ್ ಆಗಿದೆ, ಇನ್ನೊಬ್ಬರು ಸಬ್ಸ್ಕ್ರೈಬರ್ ಮನೆಗೆ ಬಂದುಬಿಟ್ಟಿದ್ದಾರೆ ಅಂತ. ಅವ್ರು ಹೆಂಗೆ ಮನೆಗೆ ಬಂದರು ಅಂದರೆ, ಅವ್ರು ಇದೇ ಏರಿಯಾದಲ್ಲಿರೋದು. ಅವ್ರ ಮನೆ ಕೆಳಗಡೆ ರೋಡು. ನಾನು ವಾಕಿಗೆ ಬಂದಾಗ ಲಾಸ್ಟಿಗೆ ಒಂದು 4 to 5 ಮಂತ್ಸಲ್ಲಿ ನೀವು ವೀಡಿಯೋ ಮಾಡೋದಾ, ನಿಮ್ಮ ವೀಡಿಯೋ ನೋಟಿಫಿಕೇಷನ್ ಬಂದಿತ್ತು, ನೋಡಿದೆ ನಾನು ಅಂತ ಹೇಳಿದ್ರು. ಹೌದು ಅಂದೆ. ಆ್ಯಂಡ್ ನನ್ನ ಹಬಿ ಏನಾಗಿತ್ತು ಅಂತೆಲ್ಲ ಕೇಳಿದ್ರು. ಇಲ್ಲ ಹಿಂಗಾಗಿತ್ತು ಅಂದೆ. ಸೊ ಅಷ್ಟಕ್ಕಷ್ಟೇ ಮುಗ್ದೋಗಿತ್ತು. ಅವತ್ತಿಂದ ಅವರು ಇವತ್ತಿನವರೆಗೂ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಅಂತೆ. ಥ್ಯಾಂಕ್ ಯು. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ಹಾರ್ಟಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅವತ್ತಿಂದ ನೋಡ್ತಿದ್ದಾರಂತೆ. ಅವ್ರು ನೋಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಯಾವತ್ತೂ ನನ್ನ ಇನ್ನು ಸಿಕ್ಕೂ ಇಲ್ಲ, ನನಗೆ ಮೊಬೈಲಲ್ಲಿ ಕಾಂಟ್ಯಾಕ್ಟು ಮಾಡಿಲ್ಲ. ನೆನ್ನೆಲೆ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ರು. ಫುಲ್ ಶಾಕ್ ಆಗೋಯ್ತು. ನಾವು ಡೈಲಿ ನೋಡ್ತೀವಿ, ಕೃತನ ನಾವು ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಹೊಟ್ಟೆ ಉರಿ ಅಲ್ವಾ, ನಮಗೆ ಹೊಟ್ಟೆ ಉರಿಯುತ್ತೆ ಅಂತ ಕಷ್ಟ ಸುಖದ ಮಾತುಗಳೆಲ್ಲ ಮಾತಾಡಿ ಒಂದು 10 ನಿಮಿಷ ಆದಮೇಲೆ ಸೀರೆ ತಂದುಬಿಟ್ಟಿದ್ದೀನಿ ಅಂದರು. ಅಯ್ಯಪ್ಪ ಫುಲ್ ಶಾಕು. ನಾನು ಬೇಡ ಅಕ್ಕ ಅಂತ ಎಷ್ಟು ಹೇಳಿದ್ರು, ನಿನ್ನೇ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ ಶಾಪ್ಗೆ, ಬಟ್ ನಿನ್ಗೆ ಗೊತ್ತು ನೀನು ಕರ್ಕೊಂಡು ಹೋದರೆ ಸೀರೆ ತಗೊಳ್ಳಲ್ಲ ಅಂತ. ಅದಕ್ಕೋಸ್ಕರ ನಾನೇ ಸೀರೆ ತಂದಿದ್ದೀನಿ. ಆ್ಯಂಡ್ ಎಕ್ಸ್ಚೇಂಜ್ ಹೇಳ್ಬಿಟ್ಟು ಬಂದಿದ್ದೀನಿ, ನಿನ್ನ ಕಲರ್ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡು ಅಂದರು. ಇಲ್ಲ ಅಕ್ಕ ಪರವಾಗಿಲ್ಲ, ನೀವು ಅಷ್ಟು ಪ್ರೀತಿಯಿಂದ ತಂದಿದ್ದೀರಾ, ನಾನು ಇಟ್ಕೊತೀನಿ, ನಾನು ಹಾಕೋತೀನಿ ಸೀರೆನ, ಬ್ಲೌಸ್ ಹೊಲಿಸ್ಕೊಂಡು ನಾನು ಚೇಂಜ್ ಮಾಡಲ್ಲ ಅಂತ ಹೇಳಿದೆ. ನನಗೆ ಎಷ್ಟು ಶಾಕಲ್ಲಿದ್ದೀನಿ ಅಂದರೆ ಗೈಸ್, ಒಬ್ಬರು ಮನೆ ಕರ್ಕೊಂಡು ಹೋಗ್ತಾರೆ, ನಮ್ಮ ತಂಗಿರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಇನ್ನೊಬ್ಬರು ಮನೆಗೆ ಬಂದು ಅವ್ರ ಮಕ್ಕಳು ಕರ್ಕೊಬಂದು ನನ್ನ ದೊಡ್ಡಮ್ಮನ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ನಮಗೆ ಇಷ್ಟೆಲ್ಲ ಗಿಫ್ಟ್ಗಳನ್ನ ಕೊಡ್ತಾರೆ. ಅಯ್ಯಪ್ಪ, ನನಗೆ ಒಂಥರ ಎಷ್ಟು ಖುಷಿ ಆಗೋಯ್ತು ಅಂತ ಹೇಳಿದ್ರೆ. ಆ್ಯಂಡ್ ಫುಲ್ಲು ಶಾಕಲ್ಲಿದ್ದೀನಿ ನಾನು. ಯಪ್ಪ, ಇಷ್ಟೊಂದು ಪ್ರೀತಿನ ನಾವು ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಇಷ್ಟೊಂದು ಪ್ರೀತಿ ತೋರಿಸ್ತಾರ ಅಂತ ಹೇಳಿ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ಗೈಸ್. ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ ಅದನ್ನು ಪದಗಳಲ್ಲಿ. ನೋಡಿ, ಸೀರೆ ಈ ಥರ ಮೆರೂನು ಆ್ಯಂಡ್ ಪ್ಯಾರೆಟ್ ಗ್ರೀನಲ್ಲಿದೆ. ಸೊ ಬುಟ್ಟ ಇದೆ, ಫುಲ್ಲು ಓಪನ್ ಮಾಡಲ್ಲ, ಯಾಕಂದರೆ ನಂಗೆ ಮುಡ್ಸೋಕ್ಕೆ ತುಂಬ ಕಷ್ಟ. ಅದಕ್ಕೆ ನೋಡಿ ಫುಲ್ಲು ಈ ಥರ ಇದೆ ಸೀರೆ. ಅವ್ರು ಎಕ್ಸ್ಚೇಂಜು ಬೇಕಾದರೆ ಮಾಡಿ, ಕಲರ್ ಇಷ್ಟ ಆಗಲಿಲ್ಲ ಅಂದರೆ ಅಂದರು. ಬಟ್ ನಂಗೆ ಎಕ್ಸ್ಚೇಂಜ್ ಏನು ಬೇಡ, ನಂಗೆ ಚೆನ್ನಾಗೇ ಕಾಣಿಸುತ್ತೆ. ಸೊ ಯಾವಾಗಾದರೂ ಖಂಡಿತ ಅಕ್ಕ ಐಶ್ವರ್ಯ ಅಂತ ಅವ್ರ ಹೆಸರು, ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ರೆ ಖಂಡಿತ ಬ್ಲೌಸ್ ಹೊಲಿಸ್ಕೊಂಡು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಫಂಕ್ಷನ್ನು ಅಥವಾ ಎಲ್ಲಾದರೂ ಇಂಪಾರ್ಟೆಂಟ್ ಹೊರಗಡೆ ಹೋಗಬೇಕಾದ್ರೆ ಸೊ ಈ ಸೀರೆನ ಹಾಕ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಮಾತ್ರ ಅಲ್ಲ, ಕೃತಿಗೂ ಕೂಡ ತೊಗೊಬಂದಿದ್ದಾರೆ. ಆ್ಯಂಡ್ ಊಟ ಮಾಡ್ಕೊಂಡು ಹೋಗಿ ಅಕ್ಕ ಅಂದೆ. ಅವರು ಸೊ ವೆಜ್ ಅಂತೆ. ನಮಗೆ ಅವ್ರು ಮುಂಚೆನೂ ಕಾಲು ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ಏನೂ ಊಟ ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ. ಅವರು ಟೀ ಕುಡ್ಕೊಂಡು ಹೋದರು ಅಷ್ಟೇ. ಕೃತಿಗೋಸ್ಕರ ಏನೇನೆಲ್ಲ ತಂದಿದ್ದಾರೆ ಗೊತ್ತಾ? ಕೃತಿಗೋಸ್ಕರ ಇದೊಂದು ಗೋಲ್ಕ ತಂದಿದ್ದಾರೆ. ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ಹುಂಡಿ ತಂದಿದ್ದಾರೆ. ಇದಕ್ಕೆ ಕೀ ಮತ್ತು ಲಾಕು ಇದೆ. ಇದು ಒಂಥರ ಕಬ್ಬಿಣ ಥರ ಇಲ್ಲಿ ದುಡ್ಡು ಹಾಕೊಳ್ಳೋದು. ಸೊ ನಾವು ದುಡ್ಡು ಹಾಕ್ಕೊಂಡು ಇದು ತುಂಬಿದ ಮೇಲೆ ಅಥವಾ ನಮ್ಗೆ ಅರ್ಜೆಂಟು ಮನಿ ಬೇಕು ಅಂತ ಹೇಳಿದ್ರೆ ಸೊ ಇದು ಬೀಗನ ಓಪನ್ ಮಾಡಿ ಎತ್ಕೊಬೋದು. ಇದು ಒಡೆದು ಹಾಕೋಂಗಿಲ್ಲ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ, ಸಕ್ಕದಾಗಿ ಐತೆ. ಕೃತಿಗೋಸ್ಕರ ತಂದಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಮತ್ತು ಇದೊಂದು ಜಾಮಿಟ್ರಿ ಬಾಕ್ಸ್. ಇದು ನಾನು ಓಪನ್ನೇ ಮಾಡಿಲ್ಲ. ಈ ಥರದ್ದು ಲಾಸ್ಟ್ ಟೈಮ್ ನಾನು ಎತ್ಕೊಂಡು ಹೋಗಿದ್ನಲ್ಲ ಕೃತಿಗೆ ಜಾಮಿಟ್ರಿ ಬಾಕ್ಸು, ಸೇಮ್ ಟು ಸೇಮ್ ಇದೆ. ಇದನ್ನೆಲ್ಲ ಅವಳು ಯಾವ ಕಾಲಕ್ಕೆ ಯೂಸ್ ಮಾಡ್ತಾಳೋ, ಬಿಕಾಸ್ ಅವಳ ಹತ್ರ ಇರೋ ಪೆನ್ಸಿಲ್ಸು, ಬುಕ್ಸ್ ಎಲ್ಲ ಅವಳು ಆಲ್ಮೋಸ್ಟ್ 5ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ಹೋದ್ರೂ ಆಗುತ್ತೆ. ಅಷ್ಟೊಂದು ಅವಳ ಹತ್ರ ಸ್ಟೇಷನರೀಸ್ ಆಲ್ರೆಡಿ ಇದೆ. ಬುಕ್ಸ್ ಇಲ್ಲ, ಪೆನ್ಸಿಲು, ರಬ್ಬರು, ಜಾಮಿಟ್ರಿ ಬಾಕ್ಸ್, ಸ್ಕೆಚ್ ಪೆನ್ಸ್ ಆ ಥರದವು ಜಾಸ್ತಿ ಇದ್ದಾವೆ. ಸೊ ಇದೊಂದು ತಂದಿದ್ದಾರೆ.
ಹಾಗೆ ನೆಕ್ಸ್ಟ್ ಬಂದು ಇದು ನಾನು ಓಪನ್ ಮಾಡಿ ನೋಡೇ ಇಲ್ಲ, ದೊಡ್ಡಮ್ಮ ಓಪನ್ ಮಾಡಿ ನೋಡ್ತಾ ಇತ್ತು. ಡ್ರಾಯಿಂಗ್ ಬುಕ್ಕು ಒರೆಯಮೆಂಡರು, ರಬ್ಬರು, ಪೆನ್ಸಿಲು ಮತ್ತು ಸ್ಕೆಚ್ ಪೆನ್ ಫುಲ್ಲು ಸೆಟ್ ಬರುತ್ತಲ್ಲ, ಇದು ಡ್ರಾಯಿಂಗ್ ಬುಕ್ಕು. ಡ್ರಾಯಿಂಗ್ ಮಾಡೋಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಸ್ಕೆಚ್ ಪೆನ್ಸಿಲ್ಸು ಎಲ್ಲ ಇದರಲ್ಲಿದೆ. ಹಾಗೆ ಅವ್ರ ಮಕ್ಕಳು ನಮ್ಮ ಕೃತಿಗೆ ತುಂಬ ಇಷ್ಟ ಅಂತೆ, ಅವು ಕೂಡ ಚಿಕ್ಕ ಮಕ್ಕಳು, ನೀವು ನೋಡೋದ್ರಲ್ಲ ಎಷ್ಟು ಕ್ಯೂಟಾಗಿದ್ದಾರೆ ಇಬ್ಬರು. ಹಾಗೆ ಕೃತಿಗೆ ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಥರದ್ದು ಚಿಕ್ಕ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದರಲ್ಲಿ ಕುದುರೆ ಇದೆ, ಈ ಥರ ಚಿಕ್ಕ ಪುಟಾಣಿ ಬ್ಯಾಗ್ ತಂದಿದ್ದಾರೆ ಕೃತಿಗೆ. ಈ ಥರ ಸೈಡಲ್ಲಿ ಹಾಕ್ಕೊಳಕ್ಕೆ ಅನ್ಸುತ್ತೆ ಹಿಂಗೆ, ಅಥವಾ ಹಿಂಗೆ ತಲೆ ಮೇಲಿಂದ ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳೋಕ್ಕೆ ಸ್ಟೈಲಿಶ್ ಆಗಿ. ಕೃತು ನೋಡಿದ್ರೆ ತುಂಬ ಖುಷಿ ಆಗ್ತಾಳೆ. ಕೃತುಗೆ ಇವೆಲ್ಲ ಇಷ್ಟ ಆಗುತ್ತೆ. ನೀವು ನಮ್ಮ ಮನೆಗೆ ಹುಡ್ಕೊಂಬಂದಿದ್ದೆ ದೊಡ್ಡ ವಿಚಾರ, ಅದರಲ್ಲೂ ಇಷ್ಟೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದೀರಾ. ತುಂಬ ದೊಡ್ಡ ಮನಸ್ಸು ನಿಮ್ಮದು. ಆ್ಯಂಡ್ ನನಗೂ ಕೂಡ ನನ್ನ ಲೈಫ್ಗೆ ಅವಶ್ಯಕತೆ ಇರೋವಂಥ ಕೆಲವೊಂದು ಮಾತುಗಳನ್ನೂ ಕೂಡ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಸೊ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ನನ್ನ ಚಾನಲ್ ಮೇಲೆ ಆ್ಯಂಡ್ ಕೃತು ಮೇಲೆ ನನ್ನ ಮೇಲೆ ಇರಲಿ. ನೋಡಿ ಈ ಥರ ಇದೆ, ಹಿಂದೆ ಈ ಥರ ಇದೆ, ಸಖತ್ತಾಗಿದೆ. ಇದನ್ನು ಬೇಕು ಅಂದರೆ ಟೈಟ್ ಮಾಡ್ಕೊಬೋದು ಅಥವಾ ಲೂಸ್ ಮಾಡ್ಕೋಬೋದು. ಅವರು ವಿಡಿಯೋ ಮಾಡಬೇಡಿ, ನನ್ನ ತೋರಿಸ್ಬೇಡಿ ಅಂದರು. ಬಟ್ ಅಂಥವ್ರು ಇದ್ದಾರೆ, ನಮ್ಮನ್ನ ಹುಡ್ಕೊಬಂದು ಮಾತಾಡ್ಸೋರದ ಪ್ರೀತಿ ತೋರಿಸೋರು ಇದ್ದಾರೆ ಅಂತ ಕೆಲವೊಬ್ರಿಗೆ ಗೊತ್ತಾಗಬೇಕು. ಆ್ಯಂಡ್ ಇದೇನಿದು ಡಸ್ಟ್ಲೆಸ್ ವೈಟ್ ಚಾಲ್ಕ್ ಅಂತೆ. ಇಲ್ಲಿ ನೋಡಿ ಕೃತಿಗೋಸ್ಕರ ಸೀಮೆ ಸುಣ್ಣನೂ ನೋಡಿ ತಂದಿದ್ದಾರೆ. ಯಾಕಂದರೆ ಅವಳು ಸ್ಲೇಟಲ್ಲಿ ಸೀಮೆ ಸುಣ್ಣದಲ್ಲಿ ಬರೆಯೋದನ್ನು ನೋಡಿದ್ದಾರೆ ಅವರು ನನ್ನ ವೀಡಿಯೋದಲ್ಲಿ. ನೋಡಿ ಸೀಮೆ ಸುಣ್ಣನೂ ಬಿಟ್ಟಿಲ್ಲ. ಕೃತು ಸೀಮೆ ಸುಣ್ಣ ಖಾಲಿಯಾಗೈತೆ ಅಂತ ಒಂದೊಂದ್ಸಲ ವೀಡಿಯೋದಲ್ಲೆಲ್ಲ ಹೇಳ್ತಿರ್ತಾಳೆ, ಆಗ ಬರಿತಾ ಇರ್ತಾಳೆ. ಅದನ್ನೆಲ್ಲ ನೋಡಿಕೊಂಡು ನೋಡಿ ಕೃತಿಗೆ ಏನೇನು ಬೇಕು, ಅವ್ಳಿಗೆ ಏನೇನು ಬೇಕು ಅಂತ ಹಠ ಮಾಡ್ತಾಳೆ, ಅದನ್ನೇ ತಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಕ್ಯೂಟ್, ನನಗೆ ಇಷ್ಟ ಆಯಿತು. ಇದು ಪೆನ್ಸಿಲ್ಲು, ಇದು ಈ ಕಡೆ ಹೊರಿಬೋದು. ಆ್ಯಂಡ್ ಈ ಥರ ಆಟ ಆಡ್ಬೋದು. ಈ ಥರ ಇಲ್ಲಿ ಈ ಥರ ಕ್ಯೂಟ್ ಆಗಿದೆ. ನನಗೆ ಈ ಥರದವೆಲ್ಲ ಅಂದರೆ ತುಂಬ ಇಷ್ಟ. ಇದು ಮೇಲ್ಗಡೆ ಹಿಂಗೆ ಮೂವ್ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಪೆನ್ಸಿಲು ಇದು ಕೃತಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಸಖತ್ತಾಗೈತೆ. ಹಾಗೆ ಇನ್ನೊಂದು ಫುಲ್ಲು ಒಂದು ಪೆನ್ಸಿಲ್ ಪ್ಯಾಕ್ನ ತಂದುಬಿಟ್ಟಿದ್ದಾರೆ. ಅಪ್ಸರ ಫುಲ್ಲು ಇದ್ರ ತುಂಬ ಪೆನ್ಸಿಲ್ಸ್ ಇದ್ದಾವೆ. ಯಪ್ಪ ಅವಳ ಹತ್ರ ಒಂದು 50 ಪೆನ್ಸಿಲ್ಗಳೇ ಇದ್ದಾವೆ. ಪೆನ್ಸಿಲ್ಲು ಬಿದೋಯ್ತು ಫ್ರೆಂಡ್ಸ್. ಪೆನ್ಸಿಲ್ಲು, ರಬ್ಬರು, ಮೆಂಡರ್ ಕೊಟ್ಟಿದ್ರು, ಮೆಂಡರ್ ಬಿದೋಯ್ತು. ಇದ್ರ ತುಂಬ ಪೆನ್ಸಿಲ್ಸ್ ಇದ್ದಾವೆ. ಆಮೇಲಿಂದ ಎತ್ತು ಮಾಡಿಕೊತೀನಿ. ಈಗ ವೀಡಿಯೋ ಸುಮ್ಮನೆ ಓಡ್ತಾ ಇರುತ್ತೆ, ಅದನ್ನೆಲ್ಲ ಕೆಳಗಡೆ ಬಿದೋಯ್ತು, ಎತ್ತಿಟ್ಕೊತೀನಿ. ಹಾಗೆ ದೀಪಾವಳಿ ಹಬ್ಬಕ್ಕೆ ಅವ್ರ ಮನೆಗೇನೋ ದೀಪ ತಂದಿದ್ದೋ ಸಿಸ್ಟರ್. ಹಾಗೆ ನಿಮ್ಗೊಂದು ಜೊತೆ ದೀಪ ತಂದೆ ಅಂತ ಏನೋ ಹೇಳಿದ್ರು ನನಗೆ. ಅದೇ ದೀಪಾವಳಿ ಹಬ್ಬಕ್ಕೆ ತಂದಿದ್ದು ಅಂತ ಹೇಳಿದ್ರು. ಈ ಥರದೊಂದು ದೀಪ ಕೊಟ್ಟಿದ್ದಾರೆ. ಇದು ಓಪನ್ ಇಲ್ಲ, ಕವರ್ ಓಪನ್ ಮಾಡಬೇಕೇನೋ. ಓಪನ್ ಇದೆ. ಇಲ್ಲಿ ಈ ಥರದ್ದು 2 ದೀಪ ಕೊಟ್ಟಿದ್ದಾರೆ ನನಗೆ. ಇದನ್ನು ಮುಂಡೂರು ತಗೊಂಡೋಗಿ ಅಮ್ಮಗೆ ಕೊಡ್ತೀನಿ. ಅಮ್ಮನೂ ಖುಷಿ ಪಡ್ತಾರೆ. ಆ್ಯಂಡ್ ಅಮ್ಮಗೆ ನಾನು ಕಾಲ್ ಮಾಡಿ ಈ ವಿಚಾರ ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ದೆ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ. ಅಕ್ಕ ಸೀರೆ ಕೊಟ್ಟು, ನಿಂಗೂ ಸೀರೆ ಕೊಟ್ಟು ಎಲ್ಲ ಮಾತಾಡ್ಸಿದ್ರಮ್ಮ ಅಂದೆ. ಖುಷಿ ಪಡ್ತು. ಬಟ್ ಇವ್ರ ಮನೆಗೆ ಬಂದಿರೋದು ಅಮ್ಮಂಗೆ ಗೊತ್ತಿಲ್ಲ. ಆ್ಯಂಡ್ ಅಮ್ಮನ ಹತ್ರ ಫೋನ್ ಇಲ್ಲ ವಿಡಿಯೋ ನೋಡೋಕ್ಕೆ. ನಾನು ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅಮ್ಮ ಅಂತೂ ಇನ್ನೂ ತುಂಬ ಖುಷಿ ಪಡುತ್ತೆ. ಸೊ ಈ ಥರ ಇದೆ ದೀಪ. ನೋಡಿ ಇದೊಂದು ದೀಪ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ ಗೈಸ್. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಈ ಕಾಲದಲ್ಲಿ ಯಾರೂ ಈ ಥರ ಪ್ರೀತಿ ತೋರಿಸಲ್ಲ ಆ್ಯಂಡ್ ಇಷ್ಟೊಂದೆಲ್ಲ ತಂದು ಕೊಡಲ್ಲ. ನಾನು ನೋಡಿದ್ದೀನಿ, ತೀರಾ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ಹೆಂಗೆ ಏನು ಎತ್ತ ಅಂತ ಹೇಳಿ. ಮತ್ತು ಅರಿಶಿನ ಕುಂಕುಮದು ಈ ದೀಪದೊಳಗಡೆ ಇತ್ತು. ಕೃಷ್ಣ ಮತ್ತು ಹಸು, ಇಲ್ಲಿ ಕುಂಕುಮ ಮತ್ತು ಅರಿಶಿನ ಈ ಥರದೊಂದಿದೆ. ಇದು ಚಾನು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನಾನೇ ಇಟ್ಕೊತೀನಿ ಅಂತ ಹೇಳು. ನೋಡಿ ಎಷ್ಟು ಕ್ಯೂಟಾಗಿದೆ. ನನಗೂ ಇದು ತುಂಬ ಇಷ್ಟ ಆಯಿತು. ಇಷ್ಟನ್ನು ಅಕ್ಕ ಕೊಟ್ಟಿರೋದು. ಸೊ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಬಟ್ ಈ ಕಾಲದಲ್ಲಿ ಯಾರೂ ಅಷ್ಟು ಸುಲಭವಾಗಿ ಮಾಡೋದೇ ಇಲ್ಲ. ಅದು ನಮ್ಮಂತ ಗೊತ್ತಿಲ್ಲದೆ ಹೋದವ್ರಿಗೆ. ನಾವು ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರ್ತೀವಿ. ಅವ್ರು ಹೇಳ್ತಾ ಇದ್ರು, ಒಂದು ದಿನ ವೀಡಿಯೋ ನೋಡಲಿಲ್ಲ ಅಂದರೆ ಸುಷ್ಮಾ ನಾವೇನೋ ಕಳ್ಕೊಂಬಿಟ್ಟಿದ್ದೀವಿ ಅಂತ ಫೀಲ್ ಆಗುತ್ತೆ, ನಿಮ್ಮ ವೀಡಿಯೋಗೆ ನಾನು ಅಡಿಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ. ತುಂಬ ಖುಷಿ ಆಯಿತು ನನಗೆ. ಆ ಮಾತುಗಳನ್ನೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಸೊ ಇಷ್ಟು ನನಗೆ ಗಿಫ್ಟ್ಸು ಬಂದಿರೋದು. ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ನನ್ನ ವೀಡಿಯೋ ನೋಡಿ. ಇಷ್ಟೇ ಗೈಸ್. ಇವಾಗ ಇದನ್ನೆಲ್ಲ ಎತ್ತಿರ್ತೀನಿ. ಮನೆಗೆ ಯಾರೋ ಒಬ್ಬರು ಸ್ಪೆಷಲ್ ಪರ್ಸನ್ ನನಗೆ ಇನ್ಸ್ಪೈರ್ ಆದವರು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮನೆಗೆ ಬರ್ತೀನಿ ಸುಷ್ಮಾ ಅಂದಿದ್ದಾರೆ. ಅವ್ರು ಬಂದಮೇಲೆ ಅವ್ರ ಜೊತೆ ವೀಡಿಯೋ ಮಾಡೋಣ ಆಯಿತಾ. ಅಲ್ಲಿ ತನಕ ಏನು ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಪಾಯಿಂಟ್ಸ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಬರ್ತಿದ್ದಾರೆ ಅನ್ನಲ್ಲ, ಅವ್ರನ್ನ ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ಅವರಿಗೆ ರೋಡು ಕನ್ಫ್ಯೂಷನ್ ಆಗ್ಬಿಟ್ಟು ಸ್ವಲ್ಪ ಇಷ್ಟೊತ್ತಿಗೆ ಬರಲೇಬೇಕಿತ್ತು ಮನೆಗೆ.
ಬಟ್ ರೋಡ್ ಕನ್ಫ್ಯೂಷನ್ ಆಗಿಬಿಟ್ಟು ಸೊ ಸ್ವಲ್ಪ ಟೈಮ್ ಆಗೋಯ್ತು. ಇವಾಗ ಕೇಳ್ಕೊಂಡು ಬರ್ತಾ ಇದ್ದಾರೆ ಪಾಪ, ನಮಗೂ ಬೇಜಾರಾಗೋಯ್ತು. ಅದಕ್ಕೆ ನಮ್ಮದು ಇನ್ನೂ ಒಳಗಡೆ ಇರೋದು. ಸೊ ಮೇಯ್ನು ರೋಡ್ ಅಡ್ರೆಸ್ ಹೇಳಿದ್ದೀನಿ, ಅದಕ್ಕೆ ಬನ್ನಿ ಅಂತ ಲೊಕೇಶನ್ ಕಳಿಸಿದ್ದೆ. ಒಂದು ರೋಡ್ ಮಿಸ್ಟೇಕ್ ಆಗಿರೋದ್ರಿಂದ ಎಲ್ಲಿಗೋ ಹೋಗಬೇಕಿದ್ದವರು ಎಲ್ಲಿಗೋ ಹೋಗ್ಬಿಟ್ರು. ಅದಕ್ಕೆ ಇವಾಗ ಒಳಗಡೆ ರೋಡ್ಗೆ ಎಲ್ಲ ಬೇಡ, ಇನ್ನೂ ಏನಾದ್ರು ಆಲ್ರೆಡಿ ಟೈಮ್ ಆಯಿತು ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಮೇಯ್ನ್ ರೋಡ್ಗೆ, ಅಲ್ಲಿಂದ ಕರ್ಕೊಬರೋಣ ಅಂತ ಹೇಳಿ. ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಒಂದು 10 ಮಿನಿಟ್ಸ್ ಮೇಲೆ ಆಗುತ್ತೆ. ಸೊ ಅವರು ಅಷ್ಟ್ರಲ್ಲಿ ಬಂದುಬಿಡ್ತಾರೆ ಅಂದ ಅವ್ರ ಜೊತೆ ನಾನು ಬರ್ತೀನಿ ಮನೆಗೆ ಗೈಸ್. ಸೊ ಅವ್ರನ್ನ ಈಗ ಡೈರೆಕ್ಟ್ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಗೆಸ್ಸಸ್ ಮಾಡಿರ್ತೀರ ಯಾರು ಅಂತ, ಅಥವಾ ತಮ್ಲೈನ್ ಏನಾದರೂ ಹಾಕಿರೋ ತಮ್ಲೈನೆಲ್ಲ ನೋಡಿರ್ತೀರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ನಮ್ಮ ವೀಡಿಯೋದಲ್ಲಿ ಬರ್ತಾರೆ, ನಮ್ಮ ಮನೆಗೂ ಕೂಡ ಬರ್ತಾರೆ. ಸೊ ಬನ್ನಿ ಕರ್ಕೊಬರೋಣ ಬೇಗ ಇವಾಗ. ಹಾಯ್ ಹಾಯ್ ಫ್ರೆಂಡ್ಸ್, ಇವರೇ ಅತಿಥಿಗಳು. ಓಡಾಡಿ ಪಾಪ ಈಗ ಬಂದಾರೆ. ಅದೇ ಸಣ್ಣ ಆಗ್ಬಿಟ್ಟಿದ್ದೀರಲ್ವ, ಲಾಸ್ಟ್ ಟೈಮ್ ಬಂದಾಗ ಒಂಚೂರು ದಪ್ಪ ಇದ್ರಿ. ಅಯ್ಯೋ ಬಾದಿಯಾ, ಸ್ಟೈಲು ದೀಂದು ಟೋಪಿ ಜರ್ಕಿನು ಅಷ್ಟೇ ನೋಡಿ ಫ್ರೆಂಡ್ಸ್. ಬರ, ಅಯ್ಯೋ ಅವ್ರ ಅವಸ್ಥೆ ನೋಡಿ ಪಾಪ. ಅಯ್ಯೋ ತಿರುಗಿ ಪಾಪ ಸುಸ್ತಾಗಿ ಹೋಗವ್ರೆ, ಮಾಡ್ತಾವ್ರೆ ಸ್ಕೂಟಿಯ. ನಾನು ದೀನ್ ಎತ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗೋಣ ಬನ್ನಿ. ಹಾಯ್ ಮಾಡಿದೀಯಾ? ಹಾಯ್. ಇನ್ನೆಲ್ಲಿ ತಿರುಗಿಸ್ಕೊಳ್ಳೋದು? 4 ಸಂದ್ರದಲ್ಲಿ ತಿರುಗಿಸ್ಕೋಬೋದಾ? ಕೆನ್ನೆಮೆಟ್ಟಲು? ಹಾಂ ಕೆಳಿಕೆ. ಈಗ ಬಂದ್ರಲ್ಲ ಚಿಕ್ಕಬಿದ್ರ ಕಲ್ಲು, ಈಗ ಬಂದ್ರಲ್ಲ ಅದೇ ರೋಡಲ್ಲಿ ಕೆಳಿಗೆ ಹೋಗಿ ಅಲ್ಲಿ ತಿರುಗಿಸ್ಕೋಬೋದು ಆ ಕಡೆ ರೋಡ್ಗೆ. ಇಲ್ಲಿಗೆ ಹೋಗಿ ತಿರುಗಿಸ್ಕೊಳ್ಳೋದ್ಕಿಂತ ಟ್ರಾಫಿಕ್ ಅಲ್ವಾ, ಇಲ್ಲಿ ಹಿಂಗೆ ಹಿಂದಕ್ಕೆ ಹೋಗ್ಬಿಟ್ಟು ಒಂದೇ ರೋಡು. ಈ ಅಪಾರ್ಟ್ಮೆಂಟ್ ರೋಡ್ ಒಳಗೆ ಕರ್ಕೊ ಬಂದ. ಈಗ ಅವ್ರು ಪಂಚಮುಖಿ ಹತ್ರ ಬಂದಿದ್ರು. ಇಲ್ಲೇ ಕಳ್ಸು, ಇಲ್ಲಿ ಹಿಂಗೆ ಚಿಕ್ಕಬಿದ್ರ ಕಲ್ಲು ಹಿಂಗ್ ಹೋದ್ರೆ ಅಲ್ಲೇ 1 ಕಿಲೋ ಒಂದ್ ಎಲ್ಲಿ ಇಲ್ಲಿಂದ ಗಣೇಶ ದೇವಸ್ಥಾನಕ್ಕೆ ಹೋದಾಗ ಐತಿದೆ, ಅಲ್ಲಿ ತಿರ್ಗಿಸ್ಕೋಬಹುದು ಮುಂದೆ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಸಿಸ್ಟರ್ ಸಾರ ನೋಡ್ತಿದ್ದಾರೆ, ಹಾಗೆ ಅವ್ರು ವ್ಲಾಗ್ ಹಾಕ್ತಾ ಇದ್ದಾರೆ. 2 ಡಿಶ್ ತಿನ್ನು ಸಪ್ಪೆ ಮಾಡಿದ್ದೀನಿ, ಇದೆಯಾ ಖಾರ ಮಾಡಿಲ್ಲ. ಕೂತ್ಕೊಂಡು ತಿನ್ನಿ ನಿಧಾನಕ್ಕೆ. ನಿಂಗೆ ಕೊಟ್ರೇನು? ಹಣ್ಣಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನಾ ಬೂಡಿ ಅವಳಿಗೆ ಇಷ್ಟ ಇಲ್ವೇ? ನಾನು ಹೆಂಗಿದ್ದವಳು ಹೆಂಗಾಗಿದ್ದೀನಿ ಅಂದ್ರೆ ಹೋದಾಗಿಂದ ಬೇಜಾರಾಗ್ಬಿಡೈತಂಟಿ. ಕವರ್ ಕೊಡ್ತೀನಿ ತಾಳು. ಟೈಮ್ 6 ಕಾಲ ಆಯಿತು. ಕತ್ಲೆ ಅಲ್ವಾ, ಅದಕ್ಕೆ ನಾವು ತೆಗಿವು ಅರಡಿ ಸಿಸ್ಟರ್ ಕತ್ಲೆ ಅಂದೆ. ಬೆಳಕಿದ್ದಾಗ ಬಂದಿದ್ರೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಟೈಮ್ ಆಗೋಯ್ತು. ದೊಡ್ಡಮ್ಮ ಹೊರಡ್ತಾವ್ರೆ. ಅಪ್ಪ ತಿನ್ನೋಣ ಅಂತ ಹೇಳಿ ಬಂದು ಇವು ತಿಂದ್ಬಿಟ್ಟು ಹಂಗೆ ಹೋಗ್ತಾರೆ. ನಾನು ಹಂಗೆ ಮನೆಗೆ ಹೋಗ್ತೀನಿ. ಮನೇಲಿ ಏನೂ ಅಡುಗೆ ಮಾಡೋಕ್ಕಾಗಲೇ ಇಲ್ಲ, ಅದಕ್ಕೆ ಗೋಲ್ಗಪ್ಪ ಅನ್ನೋದು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ. ಪುನಃ ಇದ್ರೆ ನೀನು ಹ್ಯಾಪಿ ಬರ್ತ್ಡೇಗೆ ಬರ್ತೀನಿ ಗಿಫ್ಟ್ ತೊಗೊಂಡು. ಇದ್ರೆ ಬೆಂಗಳೂರಲ್ಲಿ ಇದ್ರೆ, ಇಲ್ಲ ಅಂದರೆ ಇಲ್ಲ. ಹೊರಟ್ರು ಇವಾಗ ಸಿಸ್ಟರು. ಅದೇ ನಾನು ಇದ್ರೆ ಇನ್ನೂ ಒಂದು ಶನಿವಾರ ತನಕ ಇರಬೇಕಲ್ಲ. ನನ್ನ ಮಗಳು ಇರೋಲ್ಲ. ನಾನು ಏನು ಗೊತ್ತಾ, ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿರೋದು. ಇಲ್ಲಿ ಬೆಂಗಳೂರಿಗೆ ಅಂದರೆ ಕುಣಿತಾಳೆ. ನೆನ್ನೆ ಕುಣಿತಾ ಇದ್ಲು. ಕರೆಸ್ಕೊಂಡ್ರೆ ಕಳ್ಸೋರು ಯಾರು ಪಾಪನ? ಅಮ್ಮ ಬರಲ್ವಲ್ಲ, ನಾನು ಹೋಗಿ ರಿಟರ್ನ್ ಕರ್ಕೊಬರೋಕ್ಕಾಗತ್ತಾ? ನೋಡೋಣ ಬಿಡಿ. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತೀನಿ. ಈ ಸಲ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತೀನಿ, ಅವಾಗ ಹೋಗೋಣ. ಬರ್ತೀರಾ? ಬಾಯ್ ಮಾಡಿದೀಯಾ ನಮ್ಮ ವ್ಲಾಗ್ಸ್ಗೆ? ಹೇಳಿದ್ಲು ಇನ್ನೂ ಬಂದಿಲ್ಲ, ಬಂದರೆ ನೀನು ಕೊಡ್ತೀನಿ ಅಂತ. ಆಫೀಸ್ಗೆ ಬುಕ್ ಮಾಡಿದ್ಲೇನೋ. ಎಷ್ಟೇ 2ರಿಂದ? ಓ ಇದು ಚಿಕ್ಕ ಬೇಗನಿಂದ ಮಿಶೋದು 600 ರೂಪಾಯಿ 2ರಿಂದ ಜಾಸ್ತಿ ಆಯಿತು. ಚಿಕ್ಕಪೇಟೆಲ್ಲಿ ತಗೋಬೋದಾಗಿತ್ತು. ಈ ಬ್ಯಾಗ್ ಏನೂ ಇಲ್ಲ, ರಿಟರ್ನ್ಗೆ ಹಾಕಿನಿಂದ ಅವ ನಿಂತವಿಲ್ವಾ ಅದೇ ಥರ ಸೇಮ್. ಬಟ್ ಒಂದಕ್ಕೆ 300 ಜಾಸ್ತಿ ಆಯಿತು ನೋಡಿ. ಅದ ನಿಮಗೆ 300 ರೂಪಾಯಿ ಕೊಟ್ಬಿಡ್ತಾರೆ. ನಂದು ಆ ಬ್ಯಾಗೆ 350 ರೂಪಾಯಿ. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ. ಚಿಕ್ಕದು ಡೆವಿಲ್ ಫಿಲಮ್ಗೆ ಹೋಗೋಕ್ಕೆ ಯಾರ್ಯಾರು ಬರ್ತೀರಿ? ಕೈ ಎತ್ತಿ.
ಕೈ ಐತೆ ಟಿಕೆಟ್ನ ಇಸ್ಕೊಂಡ್ರೆ ನೀನು 400 ರೂಪಾಯಿ. ನಾನು ಬುಕ್ ಮೈ ಶೋ ಆ್ಯಪಲ್ಲಿ 2 ದಿನದಲ್ಲೇ ಚೆಕ್ ಮಾಡಿದೆ ಮೊನ್ನೆ ದಿನನೇ. ಒಬ್ರಿಗೆ 400 ರೂಪಾಯಿ. ಭಾರತಿ ಥಿಯೇಟ್ರ್ ಫುಲ್ ಆಗವೆ. ಇಲ್ಲಿ ರಿಟರ್ನ್ಗೆ ಹಾಕಿದೆ. ಆಗಲ್ಲ ಬೇಕು. ಮಾಡಿಕೊಳ್ಳಿ ಬಿಡ್ದೋಡಮ್ಮ. ಲಕ್ಷ್ಮೀ ಸಂದೀಪ್ ಅವ್ರು ಬಂದಿದ್ರು, ನಿನ್ನ ಕೇಳಿದ್ರು. ಅವಳು ಬರೋದೇ 8 ಗಂಟೆ ಆಗುತ್ತೆ ಸಿಸ್ಟರ್ ಅಂದೆ. ನಿಮಿಷ ಐತೆ ಟೈಮು ಬಿಗ್ ಬಾಸ್ ಬರೋಕ್ಕೆ. ನಾನು ಊಟನೇ ಮಾಡಲಿಲ್ಲ ಫ್ರೆಂಡ್ಸ್. ಹಾಳು ಮುಳು ತಿನ್ಕೊಂಡು ನೀನೇ ಹೆದರ್ಕೊಬೇಕು, ಅವ್ರು ಯಾರು ಹೆದರ್ಕೊಳ್ಳೋಕ್ಕಲ್ಲ. ಗೋಲ್ಗಪ್ಪ ತಿನ್ಕ ಬಂದ, ಹಾಗಾಗಿ ಹೊಟ್ಟೆ ಹಸಿವಾಗಿಲ್ಲ. ಬಜ್ಜಿ ತಿಂದೆ, ಗೋಲ್ಗಪ್ಪ ತಿಂದೆ. ನಮ್ದವ ಒಂದು ಲೋಟ ಬೆಳಗ್ಗೆ ನೆನ್ನೆ ಟೀ ಬಿಸಿ ಮಾಡ್ಬಿಟ್ಟು ಕೊಟ್ಟವಳೆ. ನಾನು ಏಳ್ಸ್ಬಿಟ್ಟು ಕೊಟ್ಲಲ್ಲ ಅಂದರೆ ನೆನ್ನೆ ಟೀ ಸ್ವಲ್ಪ ಇದ್ರಲ್ಲಿತ್ತು ಟೀ ಪಾತ್ರೆಯಲ್ಲಿ, ಅದನ್ನ ಬಿಸಿ ಮಾಡ್ಬಿಟ್ಟು ನನಗೆ ತಂದು ಕೊಟ್ಟವಳೆ. ಏನಿಗೆ ಕೊಟ್ಟೆ ಅಂತಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕೊಟ್ಟೆ. ಯಾವಾಗಲೂ ಕೊಡ್ತಿರ್ಲಿಲ್ಲ. ಇರ್ಲಿ, ನಾನು ಒಂದಿನ ಸೇಡ್ ತೀರಿಸ್ಕೊತೀನಿ. ಕರೆಕ್ಟಾಗಿ ಕುತ್ಕೊಬಿಡು, ಅಚ್ಚುಕಟ್ಟಾಗಿ ಹುಚ್ಚು. ಸುಮಾರು ಏನೇನೋ ತಿಂದೆ. ಇವಾಗ ಮಾತಾಡ್ತಾ ಕೂತಿದ್ದೋ ನಾನು ನನ್ನ ತಂಗಿ ರೂಮಲ್ಲಿ. ಏನಪ್ಪ ಇವಾಗ ಹೋಗ್ಬಿಟ್ಟು ಬಿಗ್ ಬಾಸ್ ನೋಡ್ತೀವಿ. ಪ್ರೋಮೋ ನೋಡ್ದು ಸಕ್ಕತ್ತಾಗದೆ. ಅದೇನೋ ರಾಕ್ಷಸ್ರ ಥರ ಬಿಗ್ ಬಾಸ್ ನಗಾಡ್ತಿರೋದು ಅದು ಇದು ಇರೋ ಸಕ್ಕತ್ತಾಗದೆ ಪ್ರೋಮೋ. ಇವಾಗ ಹೋಗಿ ನೋಡ್ಬಿಟ್ಟು ಹಾಲಲ್ಲೇ ಹಾಗೆ ಪಾಚ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆ ಎಂದಿನಂತೆ ಜೀವನ. ಏನಾದರೂ ಮಾತಾಡಿ ನೋಡ್ತಾನೆ ಇದೆಯಾ? ನಾನು ಎಕ್ಸ್ಪ್ರೆಷನ್ ಅಲ್ಲ, ನಾನು ನೀನು ಒಂದೇ ಥರ ಇದೀವ ನೋಡಿ ಹಿಂಗೆ ನೋಡ್ತಾವಳೆ. ಅದಕ್ಕೆ ಎಲ್ಲಿ ನೋಡಿ ನಾನು ಕ್ಯೂಟಾಗಿದ್ದೀನಿ, ನೀನೊಂದು ಸ್ವಲ್ಪ ಕ್ಯೂಟಾಗಿದ್ದೀಯ ಅಷ್ಟೇ. ಅಲ್ಲ, ಕೆನ್ನೆ ಮಾತ್ರ ಚೇಂಜ್ ಆಗಿಲ್ಲ ಅಂತ ನೋಡ್ತಾ ಇದ್ದೀನಿ. ಕೂದಾಕ್ಬಿಡು. ಆ ಕಡೆ 100 ಗ್ರಾಮ್, ಈ ಕಡೆ 100 ಗ್ರಾಮ್. ವರ ದೇವ್ರು ಕೊಟ್ಟಿರೋದು. ಏನು ಕೆನ್ನೆ ಚೊಬ್ಬಿ ಚೊಬ್ಬಿ. ಹಂಗಾರೆ ನನಗೂ ದೊಡ್ಡವರನ್ನೇ ಕೊಟ್ರು. ನಾನು ಚೊಬ್ಬಿ ಈ ವರ ಕೊಡ್ತಾವ ದೇವ್ರು. ಇನ್ನೇನು ವರ ಕೊಟ್ಟರು ಏನು ಬೇಡ. ಕೃತು ಮಾಡಿದ್ಲು ಫ್ರೆಂಡ್ಸ್. ಕೃತು ನನ್ನ ಪಾಪನ ನಾನು ಏನೋ ತಿನ್ನಲ್ಲ ಗೊತ್ತಾ. ನಾನು ಚಾಕ್ಲೇಟ್ಸ್ ಅದೆಲ್ಲ ಬಾಯ್ ಮುಚ್ಕೊಂಡಿರೋ ನಾನು ಕೃತುನೂ ತಿನ್ನಲ್ಲ ಕಣೆ. ಬಂದ್ರೆ ಪಕ್ಕದಲ್ಲೇ ಅಂಗಡಿ ಮ್ಯಾಗಿ ಅಂತೆ. ಮ್ಯಾಗಿ ತಿಂದಿರೋದು ಮಧ್ಯಾಹ್ನ ಸಾಂಬಾರು ಇರಲಿಲ್ಲ. ಸೊ ಲಕ್ಷ್ಮೀ ಸಿಸ್ಟರ್ ಮನೆಗೆ ಬಂದಿದ್ದೆ. ತುಂಬ ಖುಷಿ ಆಯಿತು. ಕಾಲ್ ಮಾಡಿದ್ರು, ರೀಚ್ ಆದ್ರಂತೆ ಬೇಗ. ಅದೇ ಈ ಕಡೆ ಬೇಗನೆ ಹೋಗಿದ್ದಾರೆ, ಆ ಕಡೆಯಿಂದ ಮಾತ್ರ ಸೊ ಅಡ್ರೆಸ್ ಮಿಸ್ಟೇಕ್ ಆಗಿ ರಾಂಗ್ ಆಗಿ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬಿಡ್ತು. ಲಕ್ಷ್ಮೀ ಸಿಸ್ಟರ್ದು ಕೃತು ಫೋನ್ ಮಾಡಿದ್ಲು, ಮಾತಾಡೋದ್ಲು. ಆಮೇಲಿಂದ ನೀನು ಇನ್ನೊಂದು 2 ದಿನ ಆದ್ಮೇಲೆ ಬರ್ತೀನಿ ಅಂದರೆ ಇವತ್ತು ಬೆಳಗ್ಗೆ ಆಗಿ ನಾಳೆ ಅವತ್ತು ಮುಂದಿನ ದಿನ ಏನಾರು ಹೇಳೋದು ನಂಗೆ ಹೇಳೋಕ್ಕೆ ಬರೋಕ್ಕಲ್ಲ. ಮತ್ತೆ ಫೋನ್ ಮಾಡೋಳೆ. ಯಾಕೆ ಅಂದರೆ ಮತ್ತೆ ಚಿಂಟು ಟಿ ವಿ ಹಾಕ್ಕೊಡ್ತಾ ಇಲ್ಲ ಅಜ್ಜಿ, ನೀನು ಹೇಳಿದ್ರೆ ಹಾಕ್ಕೊಡ್ತಾರೆ ಅಂದ್ಬಿಟ್ಟು ಏನು ಫೋನ್ ಮಾಡಿಕೊಂಡೇ ಹೇಳ್ತಾವಳೆ. ನಮ್ಮ ಅಮ್ಮಂಗೆ ಅದಕ್ಕೆ ಹಾಕ್ಕೊಡಮ್ಮ ಅಂದೆ. ಕೃತು ಜೊತೆ ಅಷ್ಟರಲ್ಲಿ ಇವಳು ಬಂದಿರಲಿಲ್ಲ. ಇವಳು ಬಂದಿದ್ದರೆ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡಿರುವೆ. ತುಂಬ ಜನ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಕೃತು ನಿಮ್ಮ ಜೊತೆ ಮಾತಾಡೋದನ್ನು ಅಂದಿದ್ರಿ. ಏನು ಮಾಡೋದು, ಇನ್ನೊಂದು ಫೋನ್ ದೊಡ್ಡಮ್ಮನ ಫೋನಲ್ಲಿ ಮಾಡ್ಕೋಬೋದಾಯಿತು. ಬಟ್ ನಂಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಸಾಂಬಾರು ಮಾಡ್ಕೊಂಡು ಮಾತಾಡ್ತಾ ಇದ್ನ, ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಕೋತೀನಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್. ಅಲ್ಲಿ ತನಕ ಅಲ್ಲ, ಯಾರೋ ಕಡೆ ನಿಮ್ಮ ತಂಗಿ ಬೈತಾರೋ ಬಾಯ್ ಮಾಡ್ತಾರೋ ಗೊತ್ತೇ ಹಾಕಲ್ಲ ಅಂತ ಕಮೆಂಟ್ ಹಾಕೋರು. ಹಿಂಗ ಅನ್ನಲ್ಲ, ಹಿಂಗ ಪ್ರೀತಿಯಿಂದ ಹೇಳಬೇಕು. ಪ್ರೀತಿಯಿಂದ ಬಾಯ್. ನಮ್ಮ ಕೃತು ಹೇಳ್ತಾಳಲ್ಲ, ಹೇಳು. ನಮ್ಮ ಅಕ್ಕನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಅಲ್ಲಿ ತನಕ ಏನು ಮಾಡ್ತಾರಿ, ನೋಡಿದ ವಿಡಿಯೋನೇ ನೋಡ್ತಾ ಇರಿ ಪ್ಲೀಸ್. ಸಪೋರ್ಟ್ ಮಾಡಿ, ಜಾಸ್ತಿ ದುಡ್ಡು ಬರಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.